ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಅಂದರೆ ಆಲ್ಮೋಸ್ಟು ತಿಂಡಿ ಎಲ್ಲ ಮಾಡಿದ್ದೀನಿ. ಆಲ್ಮೋಸ್ಟು ತಿಂಡಿ ಎಲ್ಲ ಆಗಿದೆ. ಆಮೇಲೆ ಮನೆ ಕೆಲಸನೂ ಫುಲ್ ಎಲ್ಲ ಕ್ಲೀನ್ ಮಾಡಿ, ಇಲ್ಲಿ ಎಲ್ಲ ಫುಲ್ಲು ಎಲ್ಲ ಕ್ಲೀನ್ ಮಾಡಿ, ಮನೇನೂ ಒರೆಸಿ, ಪೂಜೆನೂ ಎಲ್ಲ ಆಗಿದೆ. ಇವಾಗ ಏನೂ ಕೆಲಸ ಇಲ್ಲ. ಇವಾಗ ಜಸ್ಟು ಅಂದರೆ ಮನೆಯೆಲ್ಲ ಒರೆಸಿ ಹಾಕ್ಕೊಟ್ಟೆ. ಅಂದರೆ ನನ್ನ ಮಗಳಿಗೆ ಎಕ್ಸಾಮ್ ಇರೋದ್ರಿಂದ ಅವ್ರು ಪೂಜೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸರಿ, ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕೊಡೋಣ ಅಂದ್ಕೊಂಡು ಇನ್ನು ಸ್ಕ್ರೀನ್ಸ್ ಏನೂ ಹಾಕಿಲ್ಲ. ಇಲ್ಲಿ ಎಷ್ಟು ಫ್ರೀಯಾಗಿ ಕಾಣ್ತಾ ಇದೆ. ಇನ್ನು ಸ್ಕ್ರೀನ್ಸ್ ಏನು ಹಾಕೊಂಡಿಲ್ಲ. ಇವಾಗ ಎಲ್ಲ ಒರೆಸಿದ್ದೀನಿ, ಅದೆಲ್ಲ ಹಾಕಬೇಕು ಅಷ್ಟೇ. ಅಂದರೆ ವಿಂಡೋಸ್ ಏನು ಒರೆಸಿಲ್ಲ ರೂಮಿಂದ, ಅದು ಆಮೇಲೆ ಹಾಲಲ್ಲಿರೋ ವಿಂಡೋ ಎಲ್ಲ ಒರೆಸಿಲ್ಲ. ಅದೆಲ್ಲ ಒರೆಸ್ಬಿಟ್ಟು ಇವಾಗ ಹಾಕ್ತೀನಿ. ಹಾಕೋ ಅಷ್ಟೊತ್ತಿಗೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟು ಕಿಚನ್ ಎಲ್ಲನೂ ಫುಲ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕಿಚನ್ ಎಲ್ಲ ಫುಲ್ ಕ್ಲೀನ್ ಆಗಿದೆ. ಇವಾಗ ಜಸ್ಟು ವಿಂಡೋಸ್ ಎಲ್ಲ ಕ್ಲೀನ್ ಮಾಡಬೇಕು ಅಷ್ಟೇ. ವಿಂಡೋಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಡೋರೆಲ್ಲ ಒರೆಸ್ಕೋಬೇಕು, ವಾಶ್ರೂಮ್ಸ್ ಎಲ್ಲ ತೊಳಿಬೇಕು. ಇವಾಗ ಆದರೆ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ. ಯಾಕಂದರೆ ನಿನ್ನೆ ತುಂಬ ಕೆಲಸ ಆಗಿದ್ದರಿಂದ ಸ್ವಲ್ಪ ಸುಸ್ತಾಗ್ತಾಯಿತ್ತು. ಅದಕ್ಕೆ ಇವತ್ತು ಏನೂ ಮಾಡಿಲ್ಲ. ಇವಾಗ ಫುಲ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಅಷ್ಟೇ. ಇವಾಗ ಇವತ್ತು ತಿಂಡಿಗೆ ಕೇಸರಿ ಬಾತು ಮತ್ತು ಉಪ್ಪಿಟ್ಟು ಮಾಡಿದ್ದೆ. ಎಲ್ಲ ಸ್ವಲ್ಪ ಎತ್ತಿ ಇಟ್ಬಿಟ್ಟಿದ್ದೀನಿ ಇಲ್ಲಿ. ಕೇಸರಿ ಬಾತು ಆಮೇಲೆ ಉಪ್ಪಿಟ್ಟು ಇಷ್ಟ ಇತ್ತು. ನಾನೇನು ಇವತ್ತು ಇವಾಗೇನು ತಿಂಡಿ ತಿನ್ನೋದಿಲ್ಲ ಅಲ್ವಾ ಫ್ರೆಂಡ್ಸ್, ಅದಕ್ಕೇನೆ ನಾನು ಏನೋ ತಿಂಡಿ ಏನೋ ಮಾಡ್ಕೊಳ್ಳಲ್ಲ. ಸ್ವಲ್ಪ ಜಾಸ್ತಿನೇ ರೈಸ್ ಏನಾದರೂ ಮಾಡಿದ್ರೆ ಮಾಡ್ಕೋತೀನಿ. ಇನ್ನು ಮಿಕ್ಕಿರೋದು ಉಪ್ಪಿಟ್ಟು ಅವಲಕ್ಕಿ ಎಲ್ಲ ಮಾಡಿದ್ರೆ ಮಾಡ್ಕೊಳ್ಳಲ್ಲ. ಅದಕ್ಕೆ ಇವತ್ತೇನು ಮಾಡ್ಕೊಂಡಿಲ್ಲ. ಸ್ವಲ್ಪನೇ ಇತ್ತು ಅಂತ ಎಲ್ಲ ಖಾಲಿ ಮಾಡಿ ಎಲ್ಲ ವಾಶ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಇವಾಗ ಒಂದು ಸ್ವಲ್ಪನೇ ಇದೆ, ಅವೆಲ್ಲ ಸ್ವಲ್ಪ ಜ್ಯೂಸ್ ಮಾಡ್ಕೊಂಡಿದ್ದೆ, ಅವಷ್ಟೇ ಇದೆ. ಅವೆಲ್ಲ ವಾಶ್ ಮಾಡ್ಕೋಬೇಕು. ಇವಾಗ ಅದು ವಾಶ್ ಮಾಡ್ಕೋತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ದಿನ ಹೇಗೋಗುತ್ತೆ ಅಂತೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಹಾಗೆ ನಿನ್ನೆ ನಿಮಗೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದೆ ಏನೋ ಗೋಲ್ಡ್ ಶಾಪ್ ಮಾಡ್ತೀನಿ ಅಂಥೇಳಿ. ಅದು ವೀಡಿಯೋನೇ ಮಾಡೋಕ್ಕಾಗಿಲ್ಲ. ಯಾಕಂದರೆ ನಾನೇ ಸ್ವಲ್ಪ ಲೇಟಾಗಿ ಹೋಗಿದ್ದು. ಆಮೇಲೆ ನನಗೆ ವೀಡಿಯೋಸ್ ಮಾಡುವಷ್ಟು ಕಂಫರ್ಟೇಬಲ್ ಇರೋದಿಲ್ಲಲ್ವ, ಇನ್ನೂ ಇಲ್ಲಲ್ವ. ಅದಕ್ಕೆ ನಾನೇನು ಗೋಲ್ಡ್ ಶಾಪಲ್ಲಿ ಏನೂ ಮಾಡಿಲ್ಲ. ಏನು ತೊಗೊಂಡಿದ್ದೀನಿ ಅಂಥೇಳಿ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಅದು ಆಮೇಲೆ ಮಾಡ್ತೀನಿ. ಇವಾಗ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಆಮೇಲೆ ಮಾಡ್ಕೋತೀನಿ. ಒಂದು ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ಸ್ವಲ್ಪ ಸುಸ್ತು ಆಗ್ತಾಯಿದೆ, ಆಮೇಲೆ ಹೆಡ್ ಪೇನು ಆಗ್ತಾಯಿದೆ. ಆವಾಗಲೇ ಬಂದುಬಿಟ್ಟು 11:30 ಮೇಲಾಗಿದೆ ಟೈಮು. ಇವಾಗ ಒಂದು ಸ್ವಲ್ಪ ಟೀ ಮಾಡಿಕೊಂಡು ಕುಡಿದ್ಬಿಟ್ಟು ಆಮೇಲೆ ಸ್ವಲ್ಪ ಪಾತ್ರೆ ಇದೆ ಅವೆಲ್ಲ ವಾಶ್ ಮಾಡಿ ಇಟ್ಬಿಟ್ಟು ಕಿಚನ್ ವಿಂಡೋನು ಸ್ವಲ್ಪ ಒರೆಸ್ಬೇಕು. ಒಂದು ಸ್ವಲ್ಪ ಒರೆಸ್ದೆ, ಇನ್ನೊಂದು ಸ್ವಲ್ಪ ಒರೆಸ್ಬೇಕು. ರೂಮಿಂದೆಲ್ಲ ವಿಂಡೋ ಒರೆಸ್ಬೇಕು. ಬೆಡ್ಶೀಟ್ಸ್ ಎಲ್ಲ ನಾಳೆ ತೆಗಿತೀನಿ. ಇವತ್ತು ಬೆಡ್ಶೀಟ್ಸು ಮ್ಯಾಟು ಎಲ್ಲ ನಾಳೆ ವಾಶ್ ಮಾಡ್ಕೋತೀನಿ. ವಾಶ್ರೂಮು ಇವಾಗಾದರೆ ಸಂಜೆ ಆದರೆ ವಾಶ್ ಮಾಡ್ಕೋತೀನಿ, ಇಲ್ಲಾಂದರೆ ನಾಳೆ ವಾಶ್ ಮಾಡ್ಕೋತೀನಿ. ಇವತ್ತಂತೂ ಸ್ವಲ್ಪ ಏನೂ ಕೆಲಸ ಮಾಡೋದಿಲ್ಲ. ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಹಾಗೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇವತ್ತಿನ ದಿನ ಸೋಮವಾರ, ಇವತ್ತಿನ ದಿನ ಹೇಗೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇದು ನನ್ನ ಬೆಳಿಗ್ಗೆನ ರಂಗೋಲಿ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇವಾಗ ಟೀ ಮಾಡ್ಕೊತಾ ಇದ್ದೀನಿ. ಹೇಳಿದ್ನಲ್ವ ಆವಾಗಲೇ ನಿಮಗೆ, ನನಗೆ ಒಂದು ಸ್ವಲ್ಪ ಏನಕ್ಕೋ ಇವತ್ತೊಂದು ಸ್ವಲ್ಪ ಬೇಜಾರಾಗ್ತಾಯಿತ್ತು. ಏನೋ ಇದಾಗಿರಲ್ಲ, ಸ್ವಲ್ಪ ಬೇಜಾರಾಗ್ತಾಯಿತ್ತು. ಆಮೇಲೆ ಯಾವಾಗಾದರೂ ಒಂದು ದಿವಸ ಕುಡಿಯೋದ್ರಿಂದ ಏನೂ ಆಗೋದಿಲ್ಲ ಅಲ್ವಾ. ಅದಕ್ಕೆ ಇವಾಗ ಟೀ ಮಾಡ್ಕೊತಾ ಇದ್ದೀನಿ. ಯಾರೂ ಇಲ್ಲ, ನಾನು ಒಬ್ಬಳೇ ಇರೋದು. ನನಗೆ ಒಬ್ಬಳಿಗೆ ಒಂದು ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ಅಂದರೆ ಟೀ ಕಾಫಿಗೆ ಆ್ಯಡ್ ಆಗಿದ್ದವರು ಬೇಗ ಬಿಡೋಕ್ಕಾಗೋದಿಲ್ಲ ಅಲ್ವಾ, ಅದು ನಮಗೆ ಬಿಡೋಕ್ಕಾಗೋದು ಇಲ್ಲ. ಅದಕ್ಕೆ ಸ್ವಲ್ಪ ಮಾಡಿಕೊಂಡು ದಿನಾಲೂ 3 ಟೈಮ್ ಕುಡಿಯೋದು, 2 ಟೈಮ್ ಕುಡಿಬೇಕು, 2 ಟೈಮ್ ಕುಡಿಯೋದು, 1 ಟೈಮ್ ಕುಡಿಬೇಕು ಅಷ್ಟೇ ಅಲ್ವಾ. ಇವಾಗ ಅದಕ್ಕೇ ಮಾಡ್ತಾ ಇದ್ದೀನಿ. ಮಾಡಿಕೊಂಡು ಕುಡಿಯೋಣ ಅಂದ್ಕೊಂಡಿದ್ದೀನಿ. ನೋಡಿ, ನಾನು ಕುಡಿತೀನಲ್ವಾ, ನೋಡಿ ಇವಾಗ ಕುಡಿತಾ ಇದ್ದೀನಿ ಅಷ್ಟೇ. ಏನು ಪೂರ ಡಯಟ್ ಮಾಡ್ತೀವಿ ಅನ್ನೋ ಅಷ್ಟೊತ್ತಿಗೇನು ಪೂರ್ತಿ ಬಿಡಬಾರ್ದು. ಒಂದು ಸ್ವಲ್ಪ ತಿನ್ಕೊಂಡು ಉಣ್ಕೊಂಡು ಡಯಟ್ ಮಾಡಬೇಕು ಅಷ್ಟೇ ನನಗಿರೋದು. ಜಾಸ್ತಿ ಊಟ ಎಲ್ಲ ಮಾಡ್ತಾಯಿಲ್ಲ. ನೋಡೋಣ ನನ್ನ ವೇಟ್ ಎಷ್ಟಿದೆ ಅಂಥೇಳಿ ಚೆಕ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಬ್ಲಾಗಲ್ಲಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಹಾಗೆ ಅದು ವೆಯ್ಟ್ ಲಾಸ್ ಮಿಷನ್ ಅಂದಿದ್ನಲ್ವ ಫ್ರೆಂಡ್ಸ್, ಅದು ಚೆನ್ನಾಗಿದ್ದಕ್ಕಿಲ್ಲ, ಮತ್ತೆ ರಿಟರ್ನ್ ಮಾಡಿಬಿಟ್ಟೆ. ನೋಡೋಣ, ನಮ್ಮ ಹಸ್ಬೆಂಡು ಇಲ್ಲೇ ಯಾವುದಾದ್ರೂ ಶಾಪಲ್ಲಿ ತೊಗೊಳ್ಳೋಣ ಅಂದ್ಕೊಂಡಿದ್ದಾರೆ.
ಆವಾಗ ತಗೊಂಡ್ರೆ ಆವಾಗ ತೋರಿಸ್ತೀನಿ. ಎಲ್ಲೂ ಹೋಗೋಕ್ಕೆ ಟೈಮೇ ಇದ್ದಿಲ್ಲ. ನಿನ್ನೆ ಹೋಗೋಣ ಅಂದ್ಕೊಂಡಿದ್ದೆ, ನಿನ್ನೆ ಆ ಕೆಲಸ ಅಂತ ಮಾಡಿಕೊಂಡು ಹೋಗೋಕ್ಕೆ ಆಗಿಲ್ಲ. ಅದಕ್ಕೆ ಇವಾಗ ಹೇಳಿದ್ದಾರೆ ಹೋಗೋಣ ಅಂಥೇಳಿ, ಅವಾಗ ಕರ್ಕೊಂಡು ಹೋಗ್ತಾರೆ ಅಂಥೇಳಿ ಗೊತ್ತಿಲ್ಲ. ಹೋಗ್ತೀನಿ, ಹೋದಾಗ ಶಾಪಲ್ಲಿ ಹೋಗಿ ತಗೊಂಡು ಬರ್ತೀನಿ. ನೋಡೋಣ ಆವಾಗ ವೆಯ್ಟ್ ಲಾಸ್ ಜರ್ನಿ ಹೇಗಿದೆ, ಹಾಗೆ ಕಂಟಿನ್ಯೂ ಕಂಟಿನ್ಯೂ ಮಾಡ್ತೀನಿ. ನೋಡೋಣ ಯಾವ್ಯಾವ ಥರ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಸ್ವಲ್ಪ ಶೇರ್ ಮಾಡ್ತಾ ಇರ್ತೀನಿ. ನಾನು ವೆಯ್ಟ್ ಲಾಸ್ ಆಗ್ತಾ ಇದ್ದಾಗ ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇರ್ತೀನಿ. ಇವಾಗ ಟೀಗೆ ಇಟ್ಟಿದ್ದೀನಿ, ಅದು ಟೀ ಬಿಸಿ ಆಗಲಿ. ಆಮೇಲೆ ಒಂದು ಸ್ವಲ್ಪ ಪಾತ್ರೆ ಇದೆ, ಅವೆಲ್ಲ ವಾಶ್ ಮಾಡಿಬಿಟ್ಟು ಅಷ್ಟೊಂದಂಗೆ ಕುದೀತೈತೆ ಅದು ಟೀ ಅಷ್ಟೇ ಫ್ರೆಂಡ್ಸ್. ಅಷ್ಟು ಟೀ ಕುದಿಯೋ ಅಷ್ಟೊತ್ತಿಗೆ ಸ್ವಲ್ಪ ಪಾತ್ರೆ ಇತ್ತು ಅಂತ ಹೇಳಿದ್ನಲ್ವಾ, ಅದೆಲ್ಲ ವಾಶ್ ಮಾಡಿ ಇಟ್ಕೊಂಡು ಆಮೇಲೆ ಇವಾಗ ಕುದೀತಾ ಇತ್ತು, ಅದು ಹಾಕ್ಕೊಂಡು ಬಿಡೋಣ. ಒಂದು ಸ್ವಲ್ಪನೇ ಕುಡಿತೀನಿ. ಯಾವತ್ತಾದರೂ ಒಂದು ದಿವಸ ಕುಡಿಯೋದ್ರಿಂದ ಏನೂ ಆಗೋದಿಲ್ಲ ನಾನು ಅಂದ್ಕೊಂಡಿದ್ದೀನಿ. ಆದರೆ ಹಿಂಗೆ ಮಾಡಬಾರ್ದು, ಇದು ತಪ್ಪು. ನಾವು ಏನು ಕಟ್ಟುನಿಟ್ಟಾಗಿ ಮಾಡ್ತಾ ಇರ್ತೀವಲ್ಲ, ಅದು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಏನು ಮಾಡೋಣ, ನಾವು ಇದಕ್ಕೆ ಆ್ಯಡ್ ಆಗಿದ್ದರಿಂದ ನಾವು ಸ್ವಲ್ಪ ಕುಡಿಬೇಕಾಗಿದೆ. ಒಂದು ಸ್ವಲ್ಪನೇ ತಗೊಂಡಿದ್ದೀನಿ, ಜಾಸ್ತಿ ತಗೊಂಡಿಲ್ಲ. ಇವಾಗ ಇದು ಟೀ ಕುಡಿದ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಟೀ ಎಲ್ಲ ಕುಡ್ದು ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟು ಇವಾಗ ಹಿಂಗೆ ಹೋಗ್ಬಿಟ್ಟು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ನನ್ನ ಮಗಳಿಗೆ ಹೋಗಿ ಕರ್ಕೊಂಬರ್ತೀನಿ. ಇನ್ನು ವಿಂಡೋಸ್ ಎಲ್ಲ ಕ್ಲೀನ್ ಮಾಡಬೇಕು. ಮಾಡ್ತಾಯಿದ್ದೆ ವಿಂಡೋಸು, ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ಅಲ್ಲಿ ಶೇರ್ ಮಾಡ್ತೀನಿ, ಕಾಣೋದಿಲ್ಲ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಅದು ಫುಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಅಂದರೆ ರೆಸ್ಟ್ ಮಾಡ್ಕೊಂಡಿದ್ದೀನಿ, ರೆಸ್ಟ್ ಎಲ್ಲ ಒರೆಸ್ಕೊಂಡಿದ್ದೀನಿ. ಜಸ್ಟು ಇವಾಗ ಎಲ್ಲ ಬಟ್ಟೆಲೆಲ್ಲ ಒರೆಸ್ಕೋಬೇಕು. ಅದಕ್ಕೆ ಫಸ್ಟ್ ಹೋಗಿ ನನ್ನ ಮಗಳಿಗೆ ಹೋಗಿ ಕರ್ಕೊಂಬರ್ತೀನಿ. ಕರ್ಕೊಂಬಂದ್ಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಆಮೇಲೆ ನಾನು ಏನು ತೊಗೊಂಡಿದ್ದೀನಿ ಅಂಥೇಳಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ನನ್ನ ಮಗಳಿಗೆ ಹೋಗಿ ಕರ್ಕೊಂಬಂದ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್. ನನ್ನ ಮಗಳಿಗೆ ಸ್ಕೂಲಿಂದ ಕರ್ಕೊಂಬಂದ್ಬಿಟ್ಟು ಅವಳು ಫ್ರೆಶ್ ಅಪ್ ಆಗ್ತಾಯಿದ್ದು. ಇವಾಗ ಬಂದೆ ಶೆಕೆ ಆಗ್ತಾಯಿದೆ. ನಾನು ನಿಮಗೆ ಹೇಳಿದ್ನಲ್ವ, ನಾನು ಗೋಲ್ಡ್ ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಅಂಥೇಳಿ. ಅದೇನು ಮಾಡ್ಕೊಂಡಿದ್ದೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನಾನು ಇದು ಒಂದು ಪುಟ್ಟವಾದ ಇಯರಿಂಗ್ಸ್ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ನೋಡಿ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಹಾಗೆ ಇದು 2 ಸರಿ ಹಾಕ್ಕೋಬೋದು. ಇಲ್ಲಿ ಈ ಥರನೂ ಹಾಕ್ಕೋಬೋದು, ಈ ಥರನೂ ಹಾಕ್ಕೋಬೋದು. ಇದು ಬಂದುಬಿಟ್ಟು 2.5 ಗ್ರಾಮ್ ಇದೆ. ನಾನು ತೊಗೊಂಡಿರೋದು ಸಂಡೇ ಡೇಟ್ ಬಂದುಬಿಟ್ಟು 23. ಇವತ್ತು 24, 23 ತೊಗೊಂಡಿರೋದು. 23 ಸಂಡೇ. ಆವಾಗ ನನಗೆ ಗೋಲ್ಡ್ ರೇಟ್ ಬಂದುಬಿಟ್ಟು 8,000 ಚಿಲ್ಲರೆ ಏನೋ ಇತ್ತು. ನಾನಿದು ತೊಗೊಂಡಿರೋದು 22,000 ಚಿಲ್ಲರೆ ಏನೋ, 22,600 700 ರುಪೀಸ್ ಕೊಟ್ಟು ತೊಗೊಂಡಿದ್ದೀನಿ. ಹಾಗೆ ಹೇಗಿದೆ ಅಂತೇಳಿ ನಿಜವಾಗ್ಲೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ಬ್ಯಾಕ್ ಕ್ಯಾಮ್ರಾದಲ್ಲೂ ತೋರಿಸ್ತೀನಿ. ನಾನು ಯೂಟ್ಯೂಬಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದಾಗ ಒಂದು ತೊಗೊಂಡಿದ್ದೆ. ಅದು ಹೊಸದಾಗಿದ್ದರಿಂದ ಅದೇನೋ ಶೇರ್ ಮಾಡಿರ್ಕಿಲ್ಲ. ಚಾನಲ್ ಓಪನ್ ಮಾಡಿದಾಗ ಇದು ನನ್ನ ಯೂಟ್ಯೂಬಿಂದ ತಗೊಂಡಿರುವಂತಹ, ಯೂಟ್ಯೂಬ್ನಿಂದ ಅಲ್ಲ, ಯೂಟ್ಯೂಬಲ್ಲಿ ತಗೊಂಡಿರುವಂತಹ ಗೋಲ್ಡ್. ಚಿಕ್ಕದಾಗಿ ತೊಗೊಂಡಿದ್ದೀನಿ. ನನ್ನ ಮಗಳೂ ಯೂಸ್ ಮಾಡ್ಬೋದು, ನಾನು ಯೂಸ್ ಮಾಡ್ಬೋದು. ಆಲ್ಮೋಸ್ಟ್ ನಾನೇ ಯೂಸ್ ಮಾಡ್ತೀನಿ. ಯಾಕಂದರೆ ಅವಳಿಗೆ ರಿಂಗ್ ಹಾಕ್ಬಿಟ್ಟಿದ್ದೀರಲ್ವ ಫಿಕ್ಸಾಗಿ, ಅದಕ್ಕೆ ಆಗೋದಿಲ್ಲ. ಆಮೇಲೆ ಅವಳದು ತೋರಿಸ್ತೀನಿ. ಈ ಥರ ಹಿಂದೆ ಈ ಥರ ಇರುತ್ತಲ್ವ, ಈ ಥರ ಅವಳಿಗೆ ಹಾಕೋಕ್ಕಾಗಲ್ಲ. ಅವಳಿಗೆ ರಿಂಗ್ ಇರೋದ್ರಿಂದ ಚಿಕ್ಕದಾಗುತ್ತಲ್ವ, ಅದಕ್ಕೇ. ಇದು ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆನಾ? ಇವಾಗ ನನ್ನ ಮಗಳಿಗೆ ಊಟ ಕೊಟ್ಬಿಟ್ಟು ನಾನು ಊಟ ಮಾಡಿ ಆಮೇಲಿಂದ ವಿಂಡೋ ಕ್ಲೀನ್ ಮಾಡೋವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಊಟ ಎಲ್ಲ ಆಯಿತು. ಇವಾಗ ಊಟ ಆಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಒಂದು ಅರ್ಧ ಗಂಟೆ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಮತ್ತೆ ಕ್ಲೀನಿಂಗ್ ಮಾಡೋಕ್ಕೆ ಬಂದಿದ್ದೀನಿ. ಇವಾಗ ವಿಂಡೋ ಎಲ್ಲ ಒರೆಸ್ತಾ ಇದ್ದೀನಿ. ಹಂಗೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾಡಿದ್ದೀನಿ. ಬನ್ನಿ ವಿಂಡೋಸ್ ಎಲ್ಲ ಬೇಗ ಒರೆಸ್ಕೊಳ್ಳೋಣ ಫ್ರೆಂಡ್ಸ್. ಏನು ಗೊತ್ತಾ, ಅದು ಆಲೇ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಅಂತ ಹೇಳಿದೆ. ಆದ್ರೂ ಇದು ಸ್ವಲ್ಪ ಅರ್ಜೆಂಟು ಕೆಲಸ ಮಾಡ್ತಾಯಿದ್ದೆ ಅಂಥೇಳಿ ಮರ್ತೇ ಹೋಗ್ಬಿಟ್ಟೆ. ಎಡಿಟಿಂಗ್ ಮಾಡೋವಾಗ ನೆನಪು ಬಂತು, ಆದ್ರೂ ನಾನು ತೋರ್ಸೋಕ್ಕೆ ಆಗಿಲ್ಲ ಫ್ರೆಂಡ್ಸ್. ಸಾರಿ. ನಾನು ಯಾವತ್ತಾದರೂ ವೇರ್ ಮಾಡಿದಾಗ ನಿಮಗೆ ತೋರಿಸ್ತೀನಿ, ಓಕೆನಾ? ಅದೇ ಹೇಗಿದೆ ಡಿಸೈನ್ ಅಂಥೇಳಿ ಕಮೆಂಟ್ ಮಾಡಿ. ನಾನು ತೊಗೊಂಡಿರೋದು 916. ನಿಮಗೆ ಇಷ್ಟ ಆಗಿದೆನಾ? ಚಿಕ್ಕ ಒಂದು ಪುಟ್ಟವಾದ ನನ್ನ ಗೋಲ್ಡ್ ಪರ್ಚೇಸಿಂಗ್ ಹೇಗಿದೆ ಅಂಥೇಳಿ
ನಿಜವಾಗ್ಲೂ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್, ಓಕೆನಾ. ಇದೇ ನನ್ನ ದೊಡ್ಡವಾದ ಒಂದು ಗೋಲ್ಡ್ ಪರ್ಚೇಸ್ ಆಗುತ್ತೆ. ಯಾಕಂದರೆ ಇವಾಗ ಗೋಲ್ಡ್ ಸ್ವಲ್ಪ ರೇಟ್ ಜಾಸ್ತಿ ಆಗೋದ್ರಿಂದ ಏನು ತೊಗೊಳಕ್ಕೆ ಆಗೋದಿಲ್ಲ. ತುಂಬಾ ಕಾಸ್ಟ್ಲಿ ಆಗಿಬಿಟ್ಟೈತೆ. ನನ್ನ ಒಂದು 4-5 ತಿಂಗಳ ಹಿಂದೆಯೇ ತೊಗೊಂಡಿರೋದು ಫ್ರೆಂಡ್ಸ್. ಆವಾಗ ಜಸ್ಟ್ 7,000 ಇತ್ತು. ಆವಾಗಲೇ ಕಡಿಮೆ ಆಗುತ್ತೆ ಅಂದರೆ ಇವಾಗ 8,500 ಆಗಿಬಿಟ್ಟಿದೆ, ಜಾಸ್ತಿ ಆಗಿದೆ. ತಗೊಳ್ಳೋರು ತಗೋತಾ ಇರ್ತಾರೆ ಹಂಗೇನೋ, ಇಲ್ಲ ಅಂದರೆ ಇಲ್ಲ ಅಷ್ಟೇ. ತಗೊಳ್ಳೋದು ಸುಮ್ಮನೆ ದುಡ್ಡು ವೇಸ್ಟು ಅಂಥೇಳಿ ದುಡ್ಡು ಇಟ್ಕೋಬೇಕು ಅಷ್ಟೇ. ಅದು ಇಷ್ಟು ಇವಾಗ ಕೊಟ್ಬಿಟ್ಟು ತಗೋಬೇಕಲ್ಲಪ್ಪ ಅನ್ನಿಸ್ಬಿಡ್ತದೆ. ಅದೇ ದುಡ್ಡು ಇಟ್ಕೊಂಡ್ಬಿಟ್ರೆ ಏನಾಗ್ತಿತ್ತೋ ಏನೋ ಹಂಗೆ ಅನ್ನಿಸ್ತಾ ಇರುತ್ತೆ. ಆದ್ರೂ ಬೇಕಲ್ವಾ, ಅದು ತೊಗೋಬೇಕು, ದುಡ್ಡು ಇಟ್ಕೋಬೇಕು ಅಲ್ವಾ ಫ್ರೆಂಡ್ಸ್. ನಾನಿವಾಗ ಮೇಲಿಂದೆಲ್ಲ ವಿಂಡೋ ಬೆಳಿಗ್ಗೆನೇ ಒರೆಸ್ಕೊಂಡಿದ್ದೆ ಫ್ರೆಂಡ್ಸ್. ಆಲ್ಮೋಸ್ಟು ವಿಂಡೋಸ್ ಎಲ್ಲ ಕ್ಲೀನ್ ಮಾಡಿದೆ. 2 ರೂಮಿನ ವಿಂಡೋಸು ಕ್ಲೀನ್ ಮಾಡಿದೆ. ಎಲ್ಲ ವಿಂಡೋಸ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆಗಿದೆ. ಇವಾಗ ರೂಮಿನ ವಿಂಡೋಸ್ ಒಂದು ಕ್ಲೀನ್ ಮಾಡಬೇಕು. ನನ್ನ ಮಗಳು ಬರಿತಾ ಇದ್ಲು, ಹಾಯ್ ಬರಿತಾವಳೆ. ಅವಳು ಬರ್ಕೊಂಡು ಕೂತ್ಕೊಂಡವಳೆ. ನಾನು ಅಷ್ಟೊತ್ತಿಗೆ 2 ವಿಂಡೋಸ್ ಇದೆ, ಅವು ಫುಲ್ ಕ್ಲೀನ್ ಮಾಡ್ಕೊತೀನಿ. ನೀನು ಇಲ್ಲಿ ಕೂತ್ಕೋತೀನಿ, ಇಲ್ಲಿ ಕೂತ್ಕೊ, ದಿವಾನ್ ಮೇಲೆ ಕೂತ್ಕೊ. ಆಯಿತು, ತಗೊಂಬ. ನಾನು ರೂಮಿನ ಹಾಲಿನ ವಿಂಡೋಸ್ ಕ್ಲೀನ್ ಮಾಡ್ಕೊತೀನಿ. ಫ್ರೆಂಡ್ಸು ಆ ಕಡೆ ರೂಮಿಂದು ಅಂದರೆ ನಾವು ಮಲಿಕೋತೀವಲ್ವ, ಆ ಬೆಡ್ರೂಮ್ ಹತ್ರ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಅಲ್ಲೇನೋ ಹುಳ ಇತ್ತು ಅಂತೆ, ಕೈಗೆ ಕಚ್ಚಿಬಿಡ್ತು. ಅದಕ್ಕೇ ಸ್ವಲ್ಪ ಗುಳ್ಳೆ ಎಲ್ಲ ಆಗಿತ್ತು ಅಂಥೇಳಿ ನನ್ನ ಮಕ್ಳಿಗೆ ತೋರಿಸ್ತಾ ಇದ್ದೆ. ಇವಾಗ ನಾನಿದು ಹಾಲಲ್ಲಿ ಇರುವಂತಹ ವಿಂಡೋಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನಮ್ಮ ವಿಂಡೋ ಒಂಥರ ಈ ಥರ ಇದೆ ಅಲ್ವಾ, ಕಂಬಿ ಥರ ಇದೆ ಅಲ್ವಾ, ಅದಕ್ಕೆ ಪೇಂಟ್ ಮಾಡ್ತೀವಲ್ವ, ಬ್ರಷ್ ಚಿಕ್ಕದು ಅದು ತಗೊಂಡು ಇಟ್ಕೊಂಡಿರ್ತೀನಿ. ಅದು ತಗೊಂಡು ಇಟ್ಕೊಂಡು ಧೂಳೆಲ್ಲ ಒರೆಸೋಕ್ಕೆ ಸರಿ ಹೋಗುತ್ತೆ. ಇಲ್ಲಾಂದರೆ ಮಧ್ಯಕ್ಕೆ ಹಿಂಗೆ ಲೈನ್ ಇರೋದ್ರಿಂದ ಅಲ್ಲಿ ಬಟ್ಟೆ ಹಾಕಿ ಒರೆಸಿದ್ರೂ ಅಷ್ಟೊಂದು ಕ್ಲೀನ್ ಆಗೋಲ್ಲ. ಎಲ್ಲ ಮಣ್ಣು ಧೂಳು ಎಲ್ಲ ಒಂದು ಕಡೆ ತಗೊಂಡು ಬಂದು ಇಟ್ಕೊಂಡು ಆಮೇಲೆ ಬಟ್ಟೆ ತಕ್ಕೋತೀನಿ. ಆ ಥರ ಹಾಕೋದ್ರಿಂದ ಈಸಿ ಆಗುತ್ತಲ್ವ, ಅದಕ್ಕೇ ಇವಾಗ ಎಲ್ಲ ಬೆಳಿಗ್ಗೆನೇ ಎಲ್ಲ ತೆಗ್ದು ಇಟ್ಕೊಂಡಿದ್ದೆ. ಹಂಗೂ ಮತ್ತೆ ಇನ್ನೊಂದ್ಸಲಿ ತಕ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೆ. ನೀವು ಎಷ್ಟಾದರೂ ಕ್ಲೀನ್ ಮಾಡ್ತಾಯಿರಿ, ಅದು ಹಂಗೇ ಗಲೀಜು ಆಗ್ತಾ ಇರ್ತದೆ, ಧೂಳು ಆಗುತ್ತಾ ಇರುತ್ತೆ. ಮಾಡ್ತಾನೆ ಇರಬೇಕು, ಆಗ್ತಾನೇ ಇರುತ್ತೆ. ಮನೆ ಅಂದರೆ ಗಲೀಜು ಆಗೋದೇ ಅಲ್ವಾ, ಹಂಗೆ ಬಿಡೋಕ್ಕೂ ಆಗೋದಿಲ್ಲ. ಇವಾಗ ಆಲ್ಮೋಸ್ಟು ಈ ಕಡೆ ಒಂದಿದೆ, ಈ ಕಡೆ ಅಪೋಸಿಟ್ 2 ಇದೆ. ಅಪೋಸಿಟ್ ಫ್ರಂಟಿಗೆ 2 ಇದೆ, ಅಪೋಸಿಟ್ ಒಂದಿದೆ. ಅದು ಸಿಂಗಲ್ ಎಲ್ಲ ಓಪನ್ ಮಾಡಿ ಎಲ್ಲ ಒರೆಸ್ತಾ ಇದ್ದೆ. ಮೇಲಿಂದೆಲ್ಲ ಬೆಳಿಗ್ಗೆನೇ ಒರೆಸ್ಕೊಂಡಿದ್ದೆ. ಬೆಳಿಗ್ಗೆ ಅಂದರೆ ಹತ್ತಿ ಎಲ್ಲ ಮಾಡೋದಿದ್ದಾಗ ಮಾಡ್ತಾಯಿದ್ದೆ. ಇದು ನನ್ನ ಮಗಳು ನನಗೆ ಹೆಲ್ಪ್ ಮಾಡ್ತಾಯಿದ್ಲು. ಎಲ್ಲ ಬರೆಸ್ಬಿಟ್ಟಿದ್ದೆ ಬೆಳಿಗ್ಗೆನೇ. ಅವಳು ಸ್ಕೂಲಿಂದ ಬಂದ ತಕ್ಷಣವೇ ಬೇಗನೆ ಎಲ್ಲ ಬರೆಸ್ಬಿಡ್ತೀನಿ. ಅವಳೆಲ್ಲ ಬರೆದಾಗೋಗಿತ್ತು ಅಂಥೇಳಿ ನಾನು ಟ್ರೈಪಾಡೆಲ್ಲ ಹಾಕಿ ಇದು ಮಾಡ್ತಾಯಿದ್ದೆ. ಅದಕ್ಕೆ ಬಿಡು ಮಮ್ಮಿ ನಾನೇ ಮಾಡಿಕೊಡ್ತೀನಿ ಅಂಥೇಳಿ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ಲು ನನ್ನ ಮಗಳು. ಅದಕ್ಕೆ ಎಲ್ಲ ಒರೆಸ್ಕೊತಾ ಇದ್ದೆ. ಗ್ಲಾಸ್ಗಳೆಲ್ಲ ಆಗಿದಷ್ಟು ಬೇಗ ಒರೆಸ್ಕೊತೀನಿ. ಗಲೀಜೇನು ಮಾಡೋಕ್ಕೆ ಕೊಡೋದಿಲ್ಲ, ಅದಕ್ಕೆ ಬೇಗ ಒರೆಸ್ಕೊತೀನಿ. ನನ್ನ ಮಗಳೇನೋ ಹೇಳಿದ್ಲು, ಅದಕ್ಕೇ ಆ ಥರ ಮಾಡಿದೆ. ಅವಳಿಗೆ ಒಳಗಡೆಯಿಂದ ಮಾಡ್ತಾಯಿದ್ಲು, ಹೊರಗಡೆ ಬರೋದಿಲ್ಲ ನಾನು ಅಂತ ಇದ್ಲು. ಸರಿ ಅಂತೇಳಿ ಒಳಗಡೆಯಿಂದ ಅವಳು ಒಂದು ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತೊಗೊಂಡ್ಲು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ಇವಾಗ ಟೈಮ್ ಬಂದುಬಿಟ್ಟು 5:30 ಆಗಿದೆ. ಆಲ್ಮೋಸ್ಟ್ ವಿಂಡೋಸ್ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಡೋರುಗಳು ಎಲ್ಲ ಒರೆಸ್ಕೊಂಡಿದ್ದೀನಿ. ಇವಾಗ ಹಬ್ಬದ ದಿವಸನೇ ಒಂದು ದಿವಸ ಒರೆಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇವಾಗ ರೂಮಲ್ಲಿ ಕಬಾರ್ಡ್ಸ್ ಎಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನು ಮಾಡಿದೆ ಅಂದರೆ ಎಲ್ಲ ವಿಂಡೋಸ್ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಸ್ವಲ್ಪ ಡಿಮಾರ್ಟಿಗೆ ಹೋಗೋದಿತ್ತು. ಡಿಮಾರ್ಟಿಗೆಲ್ಲ ಹೋಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಬಿಟ್ಟು ಇವಾಗ ಟೈಮ್ ಬಂದುಬಿಟ್ಟು 5:35 ಏನೋ ಆಗಿದೆ ಅಷ್ಟೇ. ಇಲ್ಲಿಂದ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಉಲ್ಟಾ ಕಾಣಿಸ್ತಾ ಇದೆ, ಅಷ್ಟಾಗಿದೆ. ಇವಾಗ ಇನ್ನೂ ಟೈಮ್ ಇದೆ ಅಲ್ವಾ, ಅದಕ್ಕೆ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ. ಸ್ವಲ್ಪ ನಂದೇನೆ ಸ್ವಲ್ಪ ಮಸ್ತಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಎಲ್ಲ ಫುಲ್ಲು ಕ್ಲೀನ್ ಮಾಡ್ಕೊತೀನಿ. ಇವತ್ತಿಂದ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಆಮೇಲೆ ಕರೆಂಟ್ ಬೇರೆ ಹೊರಟೋಗಿತ್ತು. ನಾನು ಡಿಮಾರ್ಟಿಗೆ ಹೋಗಿ ಬಂದು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಆಮೇಲೆ ಬ್ಲಾಗ್ ಮಾಡೋಣ ಅಂದ್ಕೊಂಡೆ. ಕರೆಂಟ್ ಹೊರಟೋಯ್ತು, ಇನ್ನೂ ಬಂದಿಲ್ಲ ಕರೆಂಟು.
ವಿಂಡೋಸ್ ಎಲ್ಲ ಓಪನ್ ಮಾಡಿದ್ದೀನಲ್ವಾ, ಅದೇ ಬೆಳಕು ಬರ್ತದೆ ಸಾಕು ಅಂಥೇಳಿ ಇವಾಗ ಕಬರ್ಡ್ಸ್ ಕ್ಲೀನ್ ಮಾಡ್ತಾ ಇದ್ದೀನಿ. ಬನ್ನಿ ನಿಮ್ಮ ಜೊತೆನೂ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ. ಫಸ್ಟ್ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಇವಾಗ ತೋರಿಸ್ತೀನಿ ಯಾವ ಥರ ಮಾಡಿದ್ದೀನಿ ಅಂಥೇಳಿ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ರೀ. ಫ್ರೆಂಡ್ಸ್ ಯಾವ ಥರ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ನಾನು ಒಬ್ಬಳೇ ಮಾಡಿಲ್ಲ ಇದರಲ್ಲಿ ರೀ ಫ್ರೆಂಡ್ಸ್. ನಾನು ಹತ್ರ ಒಬ್ಬಳೇ ಮಾಡಿಲ್ಲ, ಅದು ಫೋಲ್ಡ್ ಮಾಡಿ ಇಟ್ಟಿರ್ತೀನ ಬಟ್ಟೆಗಳು. ನನ್ನ ಮಗಳು ಎಲ್ಲಿ ಬೇಕಾದಲ್ಲಿ ಇಟ್ಕೊಂಡ್ಬಿಡ್ತಾಳೆ. ನನ್ನ ಮಗಳು ನನ್ನ ಹಸ್ಬೆಂಡು ಈ ಥರ ಇಡೋದು. ನಾನಾಗಿದ್ರೆ ಕ್ಲೀನಾಗಿ ಇಟ್ಬಿಡ್ತೀನಿ. ನಾನು ಈ ಮನೆಗೆ ಬಂದಾಗಿಂದನೂ ನನ್ನ ಕಬಾರ್ಡ್ಸು ಒಂದ್ಸಲಿನೇ ಕ್ಲೀನ್ ಮಾಡಿದ್ದು. ನಾನು ಕ್ಲೀನ್ ಮಾಡೋಕೆ ಕೊಡೋದಿಲ್ಲ, ನಾನೇ ಎಲ್ಲ ಕ್ಲೀನಾಗಿ ಇಟ್ಕೊಂಡ್ಬಿಡ್ತೀನ, ಅವಾಗ ಕ್ಲೀನಾಗಿ ಇರುತ್ತೆ. ಇವಾಗ ಇದೆಲ್ಲ ತೆಗ್ದು ಅಂದರೆ ಇದರಲ್ಲಿ ವಿಂಟರ್ ವೇರು ಇದೆ, ನಾನು ವಿಂಟರಲ್ಲಿ ಹಾಕೊಳ್ಳೋದು ಬಟ್ಟೆಗಳು ಇದೆ. ಹಿಂದೆ ಎಲ್ಲ ತೆಗೆದ್ಬಿಟ್ಟು ಬೇರೆ ಕಡೆ ಇಡ್ತೀನಿ. ಎಲ್ಲಾರ್ದು ಡಿವೈಡ್ ಮಾಡಬೇಕು, ನನ್ನ ಹಸ್ಬೆಂಡ್ದು, ನನ್ನ ಮಗಳದು, ನಂದು ಎಲ್ಲಾರ್ದು ಡಿವೈಡ್ ಮಾಡಿ ಎತ್ತಿಟ್ಬಿಡ್ತೀನಿ ವಿಂಟರ್ ವೇರ್ದು. ಇವಾಗ ಸಮ್ಮರ್ದೆಲ್ಲ ತೆಗ್ದು ಸಮ್ಮರ್ದೆಲ್ಲ ಇಟ್ಕೋತೀನಿ. ಅದಕ್ಕೆ ಇವಾಗ ಫುಲ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ರಾತ್ರಿಗೆ ಅಡುಗೆ ಬೇರೆ ಮಾಡಬೇಕು. ರಾತ್ರಿಗೆ ಅಡುಗೆಗೆ ಏನೂ ಇಲ್ಲ, ಬರೀ ಜಸ್ಟು ಸಾಂಬಾರು ಬೆಳಿಗ್ಗೆನೇ ಮಾಡಿದ್ದೆ, ಯಾಕಂದರೆ ಕ್ಲೀನ್ ಮಾಡ್ತಾ ಇದ್ದೆ ಅಂತ ಗೊತ್ತಿತ್ತಲ್ವ, ಅದಕ್ಕೆ ಸಾಂಬಾರು ಮಾಡ್ಕೊಂಡಿದ್ದೆ. ಜಸ್ಟ್ ಇವಾಗ ಮುದ್ದೆನೋ ಇಲ್ಲಾಂದರೆ ರೈಸೋ ಇಲ್ಲಾಂದರೆ ಚಪಾತಿನೋ ಏನಾದರೂ ಮಾಡಿಕೊಂಡು ಊಟ ಮಾಡಬೇಕು ಅಷ್ಟೇ. ಬನ್ನಿ ಫ್ರೆಂಡ್ಸ್, ಇವಾಗ ಎಷ್ಟು ಕ್ಲೀನ್ ಮಾಡ್ತೀನಿ ಅಂತೇಳಿ ನೋಡೋಣ. ಆದರೆ ಮಾಡ್ತೀನಿ ಪೂರ್ತಿ, ಇಲ್ಲಾಂದರೆ ಮತ್ತೆ ನಾಳೆ ಮಾಡ್ಕೋತೀನಿ. ಫ್ರೆಂಡ್ಸ್, ಆವಾಗಲೇ ಕಬೋರ್ಡ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಕ್ಲೀನ್ ಮಾಡೋಣ ಅಂತೇಳಿ ಓಪನ್ ಮಾಡಿದೆ. ಒಂದು ಸ್ವಲ್ಪನೇ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಡ್ತಾ ಇದ್ದೆ. ಆಮೇಲೆ ಒಂದು ಸ್ವಲ್ಪ ಕೆಲಸ ಬಂತು ಅಂಥೇಳಿ ಕೆಲಸ ಮಾಡ್ತಾ ಇದ್ದೆ. ಕೆಲಸನೂ ಮಾಡಿ ಆಮೇಲೆ ನನ್ನ ಮಗಳಿಗೆ ಸ್ಕೂಲಿಗೆ ಬಿಡೋ ಟೈಮ್ ಆಯಿತು. ಅದಕ್ಕೆ ಅವಳಿಗೂ ಹೋಗಿ ಕರ್ಕೊಂಬಂದು ಊಟ ಮಾಡಿ ಇವಾಗ ಅವಳು ಬರ್ಕೊಂಡು ಕೂತ್ಕೊಂಡವಳೆ. ನಾಳೆ ಯಾವುದೈತೆ ಚಿನ್ನಿ? ಇಂಗ್ಲೀಷ್ ಟು ಇದೆ. ಇನ್ನೇ ಎಷ್ಟೈತೆ? 3 ಯಾವ್ದು? ಕಂಪ್ಯೂಟರು, ಇಂಗ್ಲೀಷ್ ಟು ಕಂಪ್ಯೂಟರು. ಮತ್ತೆ GK. ಒಟ್ಟಾರೆ ಇನ್ನು 4 ನಾಳೆ ಹಿಡಿದ್ಬಿಟ್ರೆ 4 ಐತೆ. 4ರಲ್ಲಿ ನಾಳೆ ಒಂದು ಬಿಟ್ಟರೆ 3 ಇರುತ್ತೆ. ಅಷ್ಟು ಇದು ಬರೆದ್ಬಿಟ್ರೆ ಮುಗಿದೋಯ್ತು ಎಕ್ಸಾಮ್ಸ್. ಆವಾಸನೆ ಮುಗೀತು. ಹೋಗು ನೀನು ಬರೀಕೋ ಹೋಗು. ಸರಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ನಾಳೆ ವ್ಲಾಗಲ್ಲಿ ಕ್ಲೀನ್ ಮಾಡೋದು ಶೇರ್ ಮಾಡ್ತೀನಿ. ಇವಾಗ ಕ್ಲೀನ್ ಮಾಡೋದಿಲ್ಲ, ಇವಾಗ ಆವಾಗಲೂ ಆಗಾಗಿದೆ. ಸಂಜೆ 6 o'clock ಆಗಿತ್ತು. ಅದಕ್ಕೆ ಕ್ಲೀನೇನೋ ಮಾಡ್ತಾ ಇದ್ದಿಕ್ಕಿಲ್ಲ. ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತ ಹೇಳಿದೆ, ಹಿಂಗೆ ಏನಾದರೂ ಕೆಲಸ ಮಾಡ್ತಾಯಿದ್ದೆ. ಕ್ಲೀನ್ ಮಾಡಬೇಕು ಅಂತ ಇದ್ದೀನಿ, ಹಂಗೆ ಕೆಲಸ ಮಾಡ್ತಾಯಿದ್ದೀನಿ. ಅದಕ್ಕೆ ಆಗೋದಿಲ್ಲ. ನಾಳೆನ ಇನ್ನೊಂದು ಯಾವತ್ತಾದರೂ ನಾಳೆ ವ್ಲಾಗಲ್ಲೋ ಇಲ್ಲಾಂದ್ರೆ ನಾಡ್ದು ವ್ಲಾಗಲ್ಲೋ ಶೇರ್ ಮಾಡ್ಕೋತೀನಿ. ಇವತ್ತಿನ ವ್ಲಾಗ್ ಅಂತೂ ಮಾಡೋಕ್ಕಾಗಿಲ್ಲ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಅವ್ರಿಗೆ ಹೇಳೋಕ್ಕೆ ಬರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ ಪೂರ್ತಿಯಾಗಿ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿಯಾಗಿದ್ದರೆ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ಬಾಯ್.